ಓಕೆ, ನಾನು ಬಸವರಾಜ್ ಇಟ್ನಾಳ್ ಸರ್ ಕೇಳಿಬಿಡ್ತೀನಿ. ಈಗ ಬಸವರಾಜ್ ಇಟ್ನಾಳ್ ಸರ್, ಈ ಒಂದು ಇಡೀ ಕ್ಯಾಬಿನೆಟ್ ಆಯಿತು, ಇದು ಒಂದು ಕಡೆ ಇದೆಲ್ಲ ಬಿಟ್ಬಿಡೋಣ, ಮೂಲ ವಲಸಿಗ ಇಲ್ಲಿವರೆಗೂ ಡಿಬೇಟ್ ಮಾಡಿದ್ದೀವಿ ಅದನ್ನು. ಸೊ ಹೊಸದಾಗಿ ಕ್ಯಾಬಿನೆಟ್ಗೆ ಯಾರಾದರೂ ಬಂದರೆ ಅವರ ಸಾಮರ್ಥ್ಯವನ್ನು ನಾವು ಆರಂಭದಲ್ಲಿಯೇ ಅನುಮಾನಿಸಬಹುದಾ? ಇವ್ರಿಗೇನು ಕೆಪಾಸಿಟಿ ಇರಲಿಲ್ಲ, ಕೊಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ, 6 ಸಲ MLA ಆದವನಿಗೆ ಬಹಳ ಜ್ಞಾನ ಇರುತ್ತೆ, ತಿಳುವಳಿಕೆ ಇರುತ್ತೆ. ಇನ್ಫ್ಯಾಕ್ಟ್ ಬಹಳಷ್ಟು ಸಲ ಅನುಭವನೇ ಒಂದು ದೊಡ್ಡ ಒಂದು ಲಿಮಿಟೇಷನ್ ಆಗುತ್ತೆ. ಬಹಳ ಅನುಭವ ಇದ್ದ ಮನುಷ್ಯ ಹೊಸದಾಗಿ ಯೋಚನೆ ಮಾಡೋದು ಕಷ್ಟ ಆಗುತ್ತೆ. ಆತ ತಾನು ಬಂದ ಜಾಡಿನಲ್ಲಿ ಯೋಚನೆ ಮಾಡ್ತಾನೆ. ಹೊಸ ಮನುಷ್ಯ ಆದ್ರೆ ಹೊಸದಾಗಿ ಯೋಚನೆ ಮಾಡೋದು ಸಾಧ್ಯತೆ ಇರ್ತದೆ. ಆ ಹೊಸ ಅನುಭವ ಮತ್ತು ಹೊಸತನಕ್ಕೆ ಮತ್ತು ಸಾಮರ್ಥ್ಯಕ್ಕೆ ಸಂಬಂಧ ಇಲ್ಲ. ವೆದರ್ ಇಟ್ ಇಸ್ ಎನಿ ಜಾಬ್. 140 ಜನ ಶಾಸಕರಿದ್ದಾಗ 33 ಜನನ ಮಾತ್ರ ತಗೊಳ್ಳೋಕ್ಕೆ ಸಾಧ್ಯ ಅಂತ ಬಂದಾಗ ಅಪ್ರಾಕ್ಸಿಮೇಟ್ಲಿ ಹತ್ತಿರ ಒಂದು 101 ಜನ, 107 ಅಂತ ಅಂದ್ಕೊಂಬಿಡಿ, ಆಯ್ತು 107 ಅಂತ ಇಟ್ಕೊಳ್ಳಿ, ಆಯ್ತು 110 ಅಂತಲೇ ಇಟ್ಕೊಳ್ಳಿ, 110 ಜನಕ್ಕೆ ಅಸಮಾಧಾನ ಇದ್ದೇ ಇರುತ್ತೆ. ಹೇಗೆ ಹೈಕಮಾಂಡ್ ಆಗಲಿ DK ಶಿವಕುಮಾರ್ ಆಗಲಿ ಬ್ಯಾಲೆನ್ಸ್ ಮಾಡೋದು ಹೇಗೆ ಇಂಥ ದೊಡ್ಡ ಅಸಮಾಧಾನವನ್ನು? ಈಗ ಬರ್ನಿಂಗ್ ದ ಎಫಿಗೀಸ್ ಆರ್ ಬರ್ನಿಂಗ್ ದ ಓಲ್ಡ್ ಟೈರ್ಸ್, ಇಟ್ ಇಸ್ ನಾಟ್ ದ ಸೊಲ್ಯೂಷನ್ ಅಂತ. ಅದು ನಾನು ಒಂದು ಪ್ರತಿಕೃತಿ ದಹನ ಮಾಡಿಬಿಡ್ತೀನಿ, ನಾನು ಯಾವುದೋ ಒಂದು ಪೋಸ್ಟ್ಗೆ ಚಪ್ಪಲಿ ಹೊಡೆದು ಬಿಡ್ತೀನಿ, ನಾನು ಹಳೆ ಟೈರ್ಗಳಿಗೆ ಬೆಂಕಿ ಹಚ್ಚಿಬಿಡ್ತೀನಿ ಅನ್ನೋದಕ್ಕೆಲ್ಲ ನಿಮಗೆ ಮಂತ್ರಿಗಿರಿ ಸಿಗೋ ಹಾಗಿದ್ದಿದ್ದರೆ 110 ಜನಕ್ಕೆ ಇನ್ನೂ ಜಾಸ್ತಿ ಟೈರ್ಗಳು ಸಿಗ್ತವೆ, ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಟೈರ್ಗಳು ಸಿಗ್ತವೆ. ಆಮೇಲೆ ಅಲ್ಲ, ನೀವು ಹೇಳಿದ್ರಲ್ಲ 140ರಲ್ಲಿ 110 ಜನ ಅಸಮಾಧಾನಿತ ಹಾಗೇ ಇರ್ತಾರೆ ಅಂತ ಹೇಳಿ. ಹಾಗೇನಿಲ್ಲ, ಅನೇಕ ಶಾಸಕರುಗಳಿಗೆ ತಮ್ಮ ಮಿತಿ ಗೊತ್ತಿರ್ತದೆ. ಮತ್ತೆ ಈಗ ನಾವ್ ಯಾರೂ ಕೂಡ ಕಾಂಗ್ರೆಸ್ ಬಗ್ಗೆ ನಾವೇ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇಲ್ಲ, ಅಥವಾ ವಿರೋಧ ಪಕ್ಷಗಳ ಪರವಾಗಿ ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂತವ್ರು ಹೊರಗಡೆ ಬಂದು ಮಾಧ್ಯಮಗಳ ಮುಂದೆ ಮಾತಾಡಿ, ಪಕ್ಷದ ಕಚೇರಿಗೆ ಹೋಗಿ ಧರಣಿ ಮಾಡಿ, ಬೀದಿ ಹಾದಿ ರಂಪ ಮಾಡ್ಕೊಂಡಿದ್ದಕ್ಕೆ, ಮತ್ತೆ ರಾಜೀನಾಮೆ ಏನಂತಾರೆ ಅದಕ್ಕೆ ಬೆದರಿಕೆಯನ್ನು ಕೊಟ್ಟಿರೋದಕ್ಕೆ ವಿ ಆರ್ ಸೇಯಿಂಗ್, ನಟರಾಜ್ ಗೌಡ್ರು ಹೇಳೋ ಥರ ಎಲ್ಲ ಸಮಾಧಾನ ಎಲ್ಲ ಸರಿಯಾಗಿತ್ತು, ಇದೊಂಥರ ಯಾವಾಗ್ಲೂ ಇದ್ದಿದ್ದೆ ಅನ್ನೋ ಥರ ಇದ್ಬಿಟ್ಟಿದ್ರೆ ನಾವು ಯಾಕೆ ಮಾತಾಡ್ತಿದ್ವಿ? ಜನ ಮಾತಾಡೋದು ಅಷ್ಟೇ ಅಲ್ಲ, ನಿಮ್ಮನ್ನು ಶಾಸಕರೇ, ನಿಮ್ಮ ಮಾಜಿ ಮಂತ್ರಿಗಳೇ ಈ ಒಂದು ಅಸಮಾಧಾನವನ್ನ ಬಹಿರಂಗವಾಗಿ ಬಹಳ ಗಟ್ಟಿದನೆಯಲ್ಲಿ ಹೇಳ್ಕೊಂಡಿದ್ದಾರೆ. ಕೆಲವರು ಕಣ್ಣೀರು ತೆಗೆದು ಹತ್ತು ಬಿಟ್ಟಿದ್ದಾರೆ, ಯಶವಂತರಾಯ ಗೌಡರು ತರದವರು. ಹೀಗೆಲ್ಲ ಇರುವಾಗ ಇದನ್ನ ಅಷ್ಟು ಸರಳವಾಗಿ ಇದೆಲ್ಲ ಕಡೆ ಇರೋದಂತ ಅಲ್ಲ. 140ರಲ್ಲಿ 110 ಜನ ಅಸಮಾಧಾನ ಅಲ್ಲ, ನಾಟ್ ಎಟ್ ಆಲ್. ಇದ್ರೂ ಕೂಡ ನಾಯಕತ್ವದ ಗುಣ ಏನು? ಎಲ್ಲರನ್ನ ತೂಕವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವುದು ಸಮತೋಲನದಿಂದ. ಅಲ್ಲಿ ಫೇಲ್ ಆಗಿದೆ ನಾಯಕತ್ವ. ಒಂದ್ ಮುಗಿಸ್ಬಿಡ್ತೇನೆ ರಮಾಕಾಂತ್. ಯಾಕಂದ್ರೆ ನಾವು ಇದೇ ಮಾತುಗಳನ್ನ ಸಿದ್ದರಾಮಯ್ಯ ಕ್ಯಾಬಿನೆಟ್ ಮಾಡಿದಾಗ ಮಾತಾಡ್ಲಿಲ್ಲ. ಯಾಕೆ DK ಶಿವಕುಮಾರ್ ಮಾತಾಡಿದ ಕ್ಯಾಬಿನೆಟ್ ಅಲ್ಲಿ ಸಮಸ್ಯೆ ಬಂತು? ಯಾರು? ವಾಟ್ ಇಸ್ ದಟ್ ಫ್ಯಾಕ್ಟರ್? What is that one factor that is causing the disturbance which was not seen during Siddaramaiah cabinets? ಫೈನ್. ನಾನು ನಟರಾಜ್ ಗೌಡ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. ಸಿದ್ದರಾಮಯ್ಯನವರ ಕಾಲದ ಕ್ಯಾಬಿನೆಟ್ನಲ್ಲಿ ಅಂಥ ಒಂದು ಫ್ರೀಡಮ್ ಇತ್ತು, ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಗೆ ಒಂದು ಫ್ರೀಡಮ್ ಇತ್ತು. ಆದರೆ DK ಶಿವಕುಮಾರ್ಗೆ ನಿಮಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿರೋದೇ ಗ್ರೇಟು, ಬೇರೆ ಏನಕ್ಕೂ ನೀವು ತಲೆ ಹಾಕಬೇಡಿ, ಕ್ಯಾಬಿನೆಟ್ಟಲ್ಲೆಲ್ಲ ನಮ್ಮದೇ ನಡಿಬೇಕು ಎನ್ನುವ ಕಾರಣಕ್ಕೊಂದಾಗಿದೆಯಾ? ನಾವು BJP ಒಂದು ಪಾಯಿಂಟ್ ಗಮನಿಸಿದ್ದೀವಿ ನಟರಾಜ್ ಗೌಡ್ರೆ. ಏನು ಆ ಪಾಯಿಂಟ್ ಅಂತ ಹೇಳಿದ್ರೆ, ಅವ್ರು ಯಾವಾಗೆಲ್ಲ ರಾಜ್ಯಸಭಾ ಸ್ಥಾನಗಳೋ MLC ಸ್ಥಾನಗಳೋ ಅಥವಾ ನಿಗಮ ಮಂಡಳಿಗಳೋ ಇಂಥವ್ರೊಂದು ಆಯ್ಕೆ ಮಾಡಿದಾಗ ನಿಮ್ಗೆ ಆ ವ್ಯಕ್ತಿ ಹೆಸರನ್ನು ಕೂಡ ಕೇಳಿರಲ್ಲ. ನಮ್ಮ ರಾಜ್ಯದಲ್ಲೇ ಕಟ್ಟ ಕಡೆಯ ವ್ಯಕ್ತಿ, ಅತ್ಯಂತ ಸಣ್ಣ ಸಮುದಾಯ, ಆ ಹೆಸರು ಬಂದಾಗಲೇ ಎಲ್ಲೂ ಯಾವ ಮಾಧ್ಯಮದಲ್ಲೂ ಚರ್ಚೆ ಆಗಿರಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್ ನಟರಾಜ್ ಗೌಡ್ರೆ, ಯಾವ ಮಾಧ್ಯಮದಲ್ಲೂ ಅವ್ರ ಹೆಸರೇ ಗೊತ್ತಿರಲ್ಲ ನಮಗೆ, ಅವ್ರ MP ಆದ್ರಂತೆ, ರಾಜ್ಯಸಭೆಗಂತೆ ಅಂತ ನಾವು ಕೇಳ್ತೀವಿ. ಹಾಗೇನಾಗುತ್ತೆ, ಸಮುದಾಯಗಳಲ್ಲಿ ಸಣ್ಣ ಸಮುದಾಯಗಳಲ್ಲಿ ನಮ್ಮ ಸಮುದಾಯಕ್ಕೆ ಅವ್ರು ಗುರುತಿಸಿದ್ರಪ್ಪ ಅಂತೇಳಿ ಕಾರ್ಯಕರ್ತರು ಹುರುಪು ಬರುತ್ತೆ. ಇಲ್ಲಿ ನೋಡಿದ್ರೆ ತುಂಬ ಕಷ್ಟಪಟ್ಟು ಪಕ್ಷ ಕಟ್ಟಿರ್ತಕ್ಕಂಥವ್ರಿಗೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಮಿನಿಸ್ಟರ್ಗಿರಿ ಕೊಡಲ್ಲ, ಏನು ಅನ್ಯಾಯ ಮಾಡಿದರೆ ಅಂತ ಅಂದಾಗ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಅಂತ? ಇಲ್ಲ, ಈಗ ಯತ್ನಾಳ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಈಗ ರಾಯಗೌಡರು ಹತ್ಬಿಟ್ರು ಅಂತ. ನೋಡಿ ಏನಾಗ್ತದೆ ಅಂದ್ರೆ, ಲಿಂಗಾಯತರಿಗೆ ನಾವು 7 ಜನ ಮಂತ್ರಿ ಮಾಡಿದ್ವಿ. ನಾವು ಲಕ್ಷ್ಮಣ ಸವದಿಗೂ ಅವಕಾಶ ಕೊಡಬೇಕಾಗಿ ಬಂತು, ಈಶ್ವರ್ ಖಂಡ್ರೆ ಇದ್ದಾರೆ, MB ಪಾಟೀಲ್ ಇದ್ದಾರೆ. ಸೊ ಆ ರೀತಿಯಾಗಿ ನಾವು ಕಾಂಬಿನೇಷನ್ ಮಾಡಿದಾಗ ಹೌದು, ಕೆಲವರಿಗೆ 30ಕ್ಕೂ ಹೆಚ್ಚು ಜನ ಶಾಸಕರು ಗೆದ್ದಿರ್ತಕ್ಕಂಥ ಲಿಂಗಾಯತ ಸಮುದಾಯದಲ್ಲಿ ಅವರು ಬಹಳ ಕೇಳ್ತಾ ಇದ್ದಾರೆ. ಇದರ ಜಾತಿ ಗಣತಿ ರಿಪೋರ್ಟ್ ಇಟ್ಕೊಂಡು ಮಾಡಿದ್ದ ನೀವು ಅಂತ ನಟರಾಜ್ ಗೌಡ್ರೆ? ಜಾತಿ ಗಣತಿ ವರದಿ ಇಟ್ಕೊಂಡು ಎಲ್ಲ ಬರೆದಿದ್ದ, 7 ಕೊಟ್ಟರೆ ಸಾಲಲ್ಲ, 8 ಕೊಡಬೇಕು, 10 ಕೊಡಬೇಕು, ST ಲಿಸ್ಟ್ ಜಾಸ್ತಿ ಕೊಡಬೇಕು, SC ಲಿಸ್ಟ್, ಇದೇನು ಜಾತಿ ಗಣತಿ ವರದಿ ನಮಗೇನು ಬಹಿರಂಗ ಮಾಡಿದೆ, ನೀವೇ ಇಟ್ಕೊಂಡ್ಬಿಟ್ಟಿದ್ರೆ ಟೇಬಲ್ ಮೇಲೆ ಅಂತ? ನೋಡಿ, ಈಗ SC STಗೆ ಮುಂಚೆಯಿಂದನೂ ನಮ್ಗೆ ಗೊತ್ತಿದೆ, ಅದು ಸಂವಿಧಾನದಲ್ಲೇ ಅವರ ಜಾತಿ ಗಣತಿಗೆ ಅನುಗುಣವಾಗಿ ಪ್ರಾತಿನಿಧ್ಯತೆಯನ್ನ ಸರ್ಕಾರ ಮೀಸಲದಲ್ಲೇ ಇದೆ. ಬಟ್ ನಾವು ಕರ್ನಾಟಕದಲ್ಲಿ ಯಾವತ್ತೂ ಅವ್ರಿಗೆ ಅವಕಾಶವನ್ನ ಎಲ್ಲರಿಗೂ ಸಮಪಾಲು ಅಂದ್ರೆ ಎಲ್ಲರೂ ಇನ್ಕ್ಲೂಸಿವ್ ಅಂದ್ರೇನು ಎಲ್ರಿ ಕೊಡ್ಬೇಕಾಗತ್ತೆ, ಕೊಟ್ಟಿದ್ದೀವಿ. ಈಗ ಫಸ್ಟ್ ಟೈಮ್ ಗೆದ್ದಿರ್ತಕ್ಕಂತಹ ವಸಂತಪ್ಪ ಅವ್ರಿಗೂ ಅವಕಾಶ ಸಿಕ್ಕಿದೆ, ಆಯ್ತಾ? ಸೊ ನಮ್ಮಲ್ಲಿ ಹಿಂದುಳಿದ ವರ್ಗದಲ್ಲಿ ಈಗ ಸಂತೋಷ್ ಸಿಕ್ಕಿದೆ,
ಆಮೇಲೆ ನಮ್ಮ ಲಮಾಣಿ ಅವರಿಗೆ ಸಿಕ್ಕಿದೆ, ರುದ್ರಪ್ಪ ಲಮಾಣಿ ಅವರು ಕೂಡ ಡೆಪ್ಯೂಟಿ ಸಭಾಪತಿಗಳಾಗಿದ್ರು. ಸೊ ಅವ್ರಿಗೂ ಅವಕಾಶ ಸಿಕ್ಕಿದೆ. ಆ ತರ ನಾವು ಅವಕಾಶಗಳನ್ನ ಸೇರಿಸಿ ಎಲ್ಲರಿಗೂ ಹಂಚಿಕೆ ಮಾಡಿ ಕೊಟ್ಟಿದ್ದೀವಿ. ಖಂಡಿತವಾಗಿ ಅದರೊಳಗೆ ಅಸಮಾಧಾನ ಬರುವಂತದ್ದು ಕೆಲವರಿಗೆ ವೈಯಕ್ತಿಕ ಅಸಮಾಧಾನ ಬಂದೇ ಬರುತ್ತೆ. ಆದರೆ ಈಗ 8 ಸಲ ಗೆದ್ದಂತಹ ದೇಶಪಾಂಡೆ ಅವರೇನು, 6 ಸಲ ಗೆದ್ದಂತಹ ಸುರೇಶ್ ಗುಂಡ್ರು ಅವರೇನು, ಆ ತರ ಮನೆಗೆ ಶಾಸಕರಿದ್ದಾರೆ. ಎಂ ಕೆ ಸಭಾ ಅಸಮಾಧಾನ ಬಂದಿರ್ತಾರೆ, ಎಂ ಕೆ ಸಭಾ ಅವರೇನು, ಎಸ್ ಕೆ ಪಾಟೀಲ್ ಏನು, ಈ ಸಿ ಬಿ ಜಯಚಂದ್ರ ಅವರು ಡೆಲ್ಲಿಗೆ ಹೋಗಿದ್ದಾರೆ ವಿಶೇಷ ಪ್ರತಿನಿಧಿಯಾಗಿ. ಸಿ ಬಿ ಜಯಚಂದ್ರ ಅವಕಾಶ ಕೊಡಬೇಕಾಗಿತ್ತು. ಈ ತರ ಇದ್ದೇ ಇರ್ತದೆ. ಆದರೆ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾರು ಕೈ ಕಟ್ಟಾಕಿಲ್ಲ. ಮುಖ್ಯಮಂತ್ರಿಗಳು ಪರಮಾಧಿಕಾರನ ಯಾವತ್ತೂ ಕೂಡ ಪರಮಾಧಿಕಾರನೇ. ಬಟ್ ಅವ್ರು ಏನಂದ್ರೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾದಾಗ ಎಲ್ಲರ ಒಪಿನಿಯನ್ ತೆಗೆದುಕೋಬೇಕಾಗ್ತದೆ. ಅಲ್ಲ, ಸಿದ್ದರಾಮಯ್ಯನವರ ಒಪಿನಿಯನ್, ಬಿ ಕೆ ಪ್ರಸಾದ್, ಖರ್ಗೆ ಸಾಹೇಬರ ಒಪಿನಿಯನ್ ತೆಗೆದುಕೊಂಡು ವಿರೋಧ ಪಕ್ಷದ ನಾಯಕರಾದಂತಹ ಮಾನ್ಯ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಒಂದು ಅನುಮೋದನೆ ತಗೊಳ್ಳಿಕ್ಕೆ ತಡ ಆಗಿತ್ತು. ಅದು ಅನುಮೋದನೆ ತಗೊಂಡಿದ್ದಾರೆ. ಈ ಅಸಮಾಧಾನ ಕ್ಷಣ ಮಾತ್ರದಷ್ಟೇ. ಯಾರ್ಯಾರು ಅಸಮಾಧಾನ ಇದ್ರೆ ಒಂದೆರಡು ದಿನ ಒಂದು ಅಸಮಾಧಾನ ಇರ್ತದೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಚರ್ಚೆ ಮಾಡಿ ಅವ್ರಿಗೆ ಸಮಾಧಾನ ಮಾಡ್ತಾರೆ. ಆಮೇಲೆ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಗೆ ಕಾಂಗ್ರೆಸ್ ಬರುತ್ತೆ ಅಂತ ನಮ್ಗೆ ಒಂದು ಆಂತರಿಕ ಸಮೀಕ್ಷೆ ಹೇಳ್ತಾರೆ 2020 ಕೂಡ. ನಾವು ಅದ್ರ ಕಡೆ ಫೋಕಸ್ ಮಾಡಿ ನಾವು ನಮ್ಮ ಪ್ರಣಾಳಿಕೆನ ಇಂಪ್ಲಿಮೆಂಟ್ ಮಾಡಿದ್ರೆ ಮುಂದಿನ ಸರಿ ಅವಕಾಶ ಬೇರೆಯವ್ರಿಗೆ ಸಿಗ್ಬಹುದು, ಹೊಸಬರಿಗೆ ಸಿಗ್ಬಹುದು. ಈಗ 4 ಬಾರಿ ಮಂತ್ರಿ ಆದವರು, 5 ಬಾರಿ ಮಂತ್ರಿ ಆದವರು ತಾವು ಸ್ಥಾನ ಬಿಟ್ಕೊಡ್ಲೇಬೇಕಾಗ್ತದೆ. ಆ ಸಮಯದಲ್ಲಿ ನಾನು ಕೊಡಲ್ಲ, ನಾನು ತುಂಬಾ ಸೀನಿಯರ್ ಇದ್ದೀನಿ, ನನಗೆ ಬೇಕು ಅನ್ನೋದು ಕೇಳಿ ಸಾಧ್ಯ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಎಲ್ಲಾ ಸಮುದಾಯದವ್ರನ್ನು ಒಟ್ಟಿಗೆ ತೆಗೆದುಕೊಳ್ಬೇಕಾದಂತ ಪರಿಸ್ಥಿತಿ ನಮ್ಮಲ್ಲಿ ಇದೆ. ಮಾಡ್ತೀವಿ ಅದನ್ನ. ವಿತೌಟ್ ಜಾತಿಗಳಿಂದಲೇ ಈಗ ಇಟ್ನಾಳ್ ಅವರು ಹೇಳ್ತಾರೆ, ಖರ್ಗೆ ಅವರು ನನಗೆ ನನ್ನ ಜಾತಿ ನೋಡಿಕೊಳ್ಬೇಡಿ ಅಂತಾರೆ, ದಿನೇಶ್ ಗೌಡರು ನನ್ನ ಜಾತಿ ನೋಡಿಕೊಳ್ಳಿ ಅಂತಾರೆ. ಈ ಜಾತಿ ಅನ್ನೋದು ವಾಸ್ತವ. ನಾವು ನಮ್ಮಲ್ಲಿ ನಮ್ಗೆ ಮೀಸಲಾತಿ ಇರ್ಬೇಕಾದ್ರೆ, ಎಲ್ಲರಿಗೂ ಪ್ರಾತಿನಿಧ್ಯ ಕೊಡ್ಬೇಕಾದ್ರೆ ಜಾತಿ ನೋಡೇ ಕೊಡ್ತಾರೆ. ನನ್ಗೂ ವಕೀಲಾತ ಕೊಡ್ತಾರೆ, ಅವಕಾಶ ಕೊಡ್ತಾರೆ. ಈ ರೀತಿ ಈ ನಿಟ್ಟಿನಲ್ಲಿ ನಾವು ಅದನ್ನ ಇಲ್ಲ ಅಂತ ಹೇಳಿ ಸಾಧ್ಯ ಆಗೋದಿಲ್ಲ. ಆದ್ರೆ ಅರ್ಹತೆ ಅನ್ನೋದು ಎಲ್ಲರಿಗೂ ಇದೆ. ನಮ್ಮ ನಾಯಕರುಗಳಲ್ಲಿ ನಾನು ಹೇಳಿದಾಗ 40 ಜನ, ಇವಾಗ್ಲೂ ಕೂಡ ಇನ್ನೂ 20 ಜನ ಮುಖ್ಯಮಂತ್ರಿ ಆಗೋ ಅರ್ಹತೆ ಇದೆ ನಮ್ಮಲ್ಲಿ. ಇನ್ನು 30 ವರ್ಷ 40 ವರ್ಷ ಕಂಟಿನ್ಯೂಸ್ ಆಗಿದ್ರು ಕೂಡ ಸರ್ಕಾರ ನಾವು ಆಳ್ವಿಕೆ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶಗಳು ಸಿಗಕ್ಕೆ ಸಾಧ್ಯ ಆಗಲ್ಲ. ಆ ರೀತಿ ಆಗಿದೆ. ಮಾತಾಡ್ತೀನಿ. ಒಂದು ಇಟ್ಟಾಡೋದು ಒಂದೊಂದು ಕ್ವಶನ್ ಇದೆ ನಿಮ್ಗೆ. ನಟರಾಜ್ ಗೌಡ್ರೆ, ಎರಡು ಪ್ರಶ್ನೆ. ಒಂದು, ಈ ರೀತಿಯ ಗೊಂದಲಗಳು ಸಿದ್ದರಾಮಯ್ಯನವರು 2 ಸಂಪುಟ ಮಾಡಿದಾಗ್ಲೂ ಕೂಡ ಯಾಕೆ ಬರಲಿಲ್ಲ, ಈಗ ಯಾಕೆ ಬರ್ತಾ ಇದೆ? ಇನ್ನೊಂದು, ಯಶವಂತರಾಯ ಗೌಡರು ಹೇಳಿದ್ದೇನೆಂದ್ರೆ ನನಗೆ ಮಾತು ಕೊಟ್ಟಿದ್ರು ಅಂತ. ಅವ್ರಿಗೆ ಮಾತು ಕೊಟ್ಟವ್ರು ಯಾರು? ಆ ಮಾತನ್ನು ಯಾಕೆ ಉಳಿಸ್ಕೊಳ್ಳಿಲ್ಲ? ಈಗ ಏನಾಗುತ್ತೆ ಅಂದ್ರೆ ನೋಡಿ, ಮಾತು ಕೊಡೋದಂದ್ರೆ ಯಾರಿಗೂ ಲಿಖಿತವಾಗಿ ಏನು ನೀವು ಮಾಡ್ಲೇಬೇಕು ಆ ತರ ಇರಲ್ಲ. ಸುಮ್ಮನೆ ಮಾತು ಕೊಟ್ಟು ಬಿಟ್ಟಿರ್ತಾರೆ. ಹೌದು, ನೀನ್ ಅರ್ಹತೆ ಇರ್ತೀಯ, ನಿನ್ಗೆ ಅವಕಾಶಗಳು ಬಂದಾಗ ನಾನು ನೋಡ್ತೀವಿ, ನಿಮ್ ಜೊತೆಗೆ ಇರ್ತೀವಿ ನಾವು ಅಂತ ಹೇಳಿರ್ತಾರೆ. ಅಲ್ಲ, ಇಲ್ಲ ಅಂತೇನಿಲ್ಲ. ಈಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಆಗಿರ್ಲಿಲ್ಲ ಬಿಗಿನಿಂಗ್ ಅಲ್ಲಿ 2013 ಅವಾಗ್ಲೂ ಕೂಡ ಈ ತರ ಒಂದು ಅಸಮಾಧಾನ ಇತ್ತು. ಅವಾಗ ಎಂ ಕೃಷ್ಣಪ್ಪ ಅವರು ಮಂತ್ರಿ ಆಗಿರ್ಲಿಲ್ಲ. ಆಮೇಲೆ ಅವ್ರು ವಸತಿ ಖಾತೆ ಆಮೇಲೆ ಅವ್ರು ಕೊಟ್ಟರು, ಅವ್ರಿಗೂ ಅವಾಗ್ಲೂ ಅಸಮಾಧಾನ ಇತ್ತು. ಈ ತರ ಸಣ್ಣ ಪುಟ್ಟ ಅಸಮಾಧಾನಗಳು ಬಂದೇ ಬರ್ತವೆ. ಯಾಕಂದ್ರೆ ನಮ್ಮಲ್ಲಿ ನಾಯಕರು ಜಾಸ್ತಿ. ಆಮೇಲೆ ಎಲ್ಲರೂ ಅತಿರಥ ಮಹಾರಥರೇ ನಾಯಕರುಗಳು. ಎಲ್ಲರಿಗೂ ಸೀನಿಯಾರಿಟಿ ಇರ್ತಕ್ಕಂಥವ್ರು, ಎಲ್ಲರೂ ಪ್ರಭಾವಶಾಲಿಗಳೇ, ಎಲ್ಲರಿಗೂ ಜನಬೆಂಬಲ ಜೋರಾಗಿ ಇರ್ತಕ್ಕಂಥವ್ರು. ಹಾಗಾಗಿ ನನಗೆ ಹೇಳಿದಲ್ಲ, 60 ಜನ ಮಂತ್ರಿ ಆಗಕ್ಕೆ ಅರ್ಹತೆ ಇರ್ತಕ್ಕಂಥವ್ರು ಇದ್ರು. 4 ಸಲ 5 ಸಲ 6 ಸಲ ಗೆದ್ದಂತ ಅತಿರಥ ಮಹಾರಥರದ್ದು ಕುರುಕ್ಷೇತ್ರ ಆಗ್ಬಾರ್ದು ಅಂತ ಅಷ್ಟೇ ಕಾಂಗ್ರೆಸ್ ಅಲ್ಲಿ ಅಂತ ಗೌಡ್ರೆ. ಅತಿರಥ ಮಹಾರಥಿಗಳು ಇರ್ಲಿ, ಕುರುಕ್ಷೇತ್ರ ಆಗ್ಬಿಟ್ರೆ ಕಷ್ಟ ಅಂತ. ನಾವು ಕುರುಕ್ಷೇತ್ರ ಬಿಜೆಪಿ ಮೇಲೆ ಮಾಡ್ತೀವಲ್ಲ, ಮಾತಾಡ್ತೀನಿ ಗೌಡ್ರೆ, ಮಾತಾಡ್ತೀನಿ. ಒಂದೇ ನಿಮಿಷ ಒಂದು ಬ್ರೇಕ್ನ ಸಮಯ. ಈಗ ಒಂದು ಬ್ರೇಕ್ನ ಸಮಯ.